ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಬೇಗ ಮಾಡುವಂಥ ಒಂದು ರಸಮ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಬೇಗ ಮಾಡ್ಕೊಳ್ಳುವಂಥ ಒಂದು ರಸಮ್. ಇದಕ್ಕೆ ಏನೇನು ಬೇಕು ಅಂತ ನಾನೆಲ್ಲ ಇಟ್ಕೊಂಡಿದ್ದೀನಿ. ಅದು ಅಳತೆ ಪ್ರಕಾರ ಹೇಳ್ಕೊಂಡು ಹೋಗ್ತೀನಿ. ಈಗ ಒಂದು ಬಾಣಲಿಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 1/4 ಸ್ಪೂನ್ ಮೆಂತ್ಯನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಒಂದು ಅರ್ಧ ರೋಸ್ಟ್ ಆದಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದು ಸಿಪ್ಪೆ ಏನೂ ತೆಗ್ದಿಲ್ಲ, ಹಾಗೇನೆ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆಲಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದ್ರ ಜೊತೆಲಿ 5 ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ. ಈ ಒಣಮೆಣಸಿನ್ಕಾಯಿ ಬಂದುಬಿಟ್ಟು ಖಾರಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ. ಇದನ್ನು ಎಲ್ಲ ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಆದಮೇಲೆ ಆ ಸ್ಮೆಲ್ ಬರುತ್ತೆ, ಗಮ್ ಅಂತ ಜೀರಿಗೆ ಸ್ಮೆಲ್ಲು. ಆಗ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡ್ಡಿ ಥರ ಇರೋ ಒಂದು ಕೊತ್ತಂಬರಿ ಕಡ್ಡಿಗಳನ್ನ ಆ್ಯಡ್ ಮಾಡಿ ಅದನ್ನು ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಸೈಜ್ದು, ಒಂದು ಚಿಕ್ಕ ಸೈಜ್ ಟೊಮೆಟೊ, ನಿಂಬೆಹಣ್ಣು ಸೈಜ್ ಆಗುವಷ್ಟು ಹುಣಸೆಹಣ್ಣ ಕಿವುಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿ ಆ ರುಬ್ಬಿಟ್ಕೊಂಡಿರೋ ತರಿಯದು ಮಸಾಲೆ ಮತ್ತು ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫಸ್ಟು ಎಣ್ಣೆಯಲ್ಲಿ ಫ್ರೈ ಹೋಗ್ರೋಗೆ ನಿಮಗೆ ಸ್ಮೆಲ್ ಘಮ್ ಅಂತ ಬರುತ್ತೆ ರಸಮ್ದು. ಈಗ ನಾವು ಅದೇನು ಟೊಮೆಟೊ ಮತ್ತು ಹುಣಸೆಹಣ್ಣು ಬೇಯಿಸಿ ಕಿವುಚಿಟ್ಕೊಂಡಿದ್ದೀರಲ್ಲ, ಆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ನಿಮ್ಮ ಅಳತೆಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕು ನೀರು. ತುಂಬ ನೀರಾಗಿರೋದು ಬೇಡ, ಈ ಥರ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. ಈಗ ಲೈಟಾಗಿ ಅರಿಶಿನ ಪುಡಿ ಆ್ಯಡ್ ಮಾಡಿದ್ದೀನಿ. ತುಂಬ ಈಸಿಯಾಗಿದೆ, ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಅದು ಚೆನ್ನಾಗಿ ಕುದಿ ಬಂದಮೇಲೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಿ. ನೋಡಿ ಫ್ರೆಂಡ್ಸ್, ರಸಮ್ ರೆಡಿ. ಹೇಗಿದೆ ಅಂತ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಹೊಸ ರೆಸಿಪಿ ಜೊತೆ ಸಿಗೋಣ.